ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಓಮ್ ರೆಮಿಡಿ ಫಾರ್ ಕಾನ್ಸ್ಟಿಪೇಷನ್. ಚಿಕ್ಕ ಮಕ್ಕಳು ಹೆಚ್ಚಾಗಿ ಹಾಲು ಕುಡಿಯೋದ್ರಿಂದ ಮೋಷನ್ ಸಮಸ್ಯೆ ಜಾಸ್ತಿ ಇರುತ್ತೆ. ಆಗ ಈ ರೆಮಿಡಿನ ನೀವು ಟ್ರೈ ಮಾಡಿ, ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಇದೊಂದು ಟ್ರೆಡಿಷ್ನಲ್ ರೆಮಿಡಿ ಆಗಿದೆ. ಇದನ್ನು ಫೋಕ್ ರೆಮಿಡಿ ಅಂತಲೂ ಸಹ ಕರೀತಾರೆ. ಹಿಂದಿನ ಕಾಲದಲ್ಲಿ ಇದನ್ನು ಅಜ್ಜಿದಿರು ತುಂಬಾ ಬಳಸ್ತಾ ಇದ್ರು. ಈಗ ಈ ಬಳಕೆ ತುಂಬಾ ಕಡಿಮೆ ಆಗಿದೆ. ಈ ರೆಮಿಡಿನ ನೀವು ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಇದ್ದಾಗ, ಹೊಟ್ಟೆ ಬ್ಲೋಟ್ ಆಗಿದ್ದಾಗ, ಇಂಡೈಜೆಷನ್ ಇದ್ದಾಗ ಇದನ್ನು ಟ್ರೈ ಮಾಡಿ, ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಡಾಕ್ಟರ್ನ ಕೇಳಿದ್ರೆ 7 to 10 days ಮೋಷನ್ ಪಾಸ್ ಮಾಡಿಲ್ಲ ಅಂದರೂ ನಾರ್ಮಲ್ ಅಂತಲೇ ಹೇಳ್ತಾರೆ. ಹೌದು, ಅದು ನಾರ್ಮಲ್ಲೇ. ಬಟ್ ಮಕ್ಕಳು ತುಂಬ ಕಿರಿಕಿರಿ ಮಾಡಿದಾಗ ಅಳ್ತಾ ಇರ್ತಾರೆ, ನಿದ್ದೆ ಸರಿಗೆ ಮಾಡಲ್ಲ. ಆವಾಗ ಈ ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳು ಬೇಗ ಕಾಮ್ ಆಗ್ತಾರೆ ಮತ್ತು ಮೋಷನ್ ಸಹ ಪಾಸ್ ಮಾಡ್ತಾರೆ. ಈ ಮೆಥಡ್ನ ನೀವು ವಾರದಲ್ಲಿ 2 to 3 ಬಾರಿ ಮಾಡಿ, ಆವಾಗ ಹೊಟ್ಟೆ ಸಹ ತುಂಬಾ ಫ್ಲ್ಯಾಟ್ ಆಗುತ್ತೆ. ಇದಕ್ಕೆ ನಾವು ಬಳಸ್ತಾ ಇರೋದು ವೀಳ್ಯದೆಲೆ ಮತ್ತು ಹರಳೆಣ್ಣೆ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದೇನೆಂದರೆ, ವೀಳ್ಯದೆಲೆನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ ಸಿ, ಮಿನರಲ್ಸ್, ಫೈಬರ್ ಹೆಚ್ಚಾಗಿರೋದ್ರಿಂದ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ನಿಂದ ದೂರ ಇಡುತ್ತೆ. ಕ್ಯಾಸ್ಟರ್ ಆಯಿಲ್ ಬಳಸೋದ್ರಿಂದ ಮಕ್ಕಳ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಮಾಯಿಶ್ಚರ್ ಆಗಿಡುತ್ತೆ. ಮತ್ತು ಕಾಲಿಕ್ ಪೇಯ್ನಿಂದ ಸಹ ಮಕ್ಕಳಿಗೆ ಬೇಗ ರಿಲೀಫ್ ಸಿಗುತ್ತೆ. ಮತ್ತು ಗ್ಯಾಸ್ ಸರಿಗೆ ರಿಲೀಸ್ ಆಗ್ತಾರಲ್ಲ, ಅದರಿಂದನೂ ಸಹ ಬೇಗ ಇದು ರಿಲೀಸ್ ಮಾಡುತ್ತೆ ಈ ಅಪ್ಲಿಕೇಶನ್ ಮಾಡೋದ್ರಿಂದ. ಇದನ್ನು ಮಾಡೋದಕ್ಕೆ ನಮಗೆ 3 to 4 ವೀಳ್ಯದೆಲೆ ಬೇಕು. ಸ್ವಲ್ಪ ದಪ್ಪ ಇರಲಿ. ಅದನ್ನು ಫಸ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿ. ಅದರ ಮೇಲೆ ಹರಳೆಣ್ಣೆನ ಚೆನ್ನಾಗಿ ಸವರಬೇಕು ಮತ್ತು ಈ ರೀತಿ ಬಿಸಿ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಟೆಂಪ್ರೇಚರ್ನ ಚೆಕ್ ಮಾಡಿ, ತುಂಬ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ನೋಡಿಕೊಂಡು ತಕ್ಷಣ ಹೊಟ್ಟೆ ಮೇಲೆ ಹಾಕೋದ್ರಿಂದ ಮಗುವಿಗೆ ಸುಡುತ್ತೆ. ಸೊ ಟೆಂಪ್ರೇಚರ್ನ ಚೆಕ್ ಮಾಡಿ ಅದನ್ನು ಹೊಟ್ಟೆ ಮೇಲೆ ಅಪ್ಲೈ ಮಾಡ್ತಾ ಬರಬೇಕು. ಹೀಗೆ 3 to 4 ವೀಳ್ಯದೆಲೆನ ಅಪ್ಲೈ ಮಾಡಿ ಬನ್ನಿ. ಇದನ್ನು 2 ರೀತಿ ಬಳಸ್ಬೋದು. ಒಂದು, ಇದನ್ನು ಹಚ್ಚಿ 5 ನಿಮಿಷ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ತೆಗೆದು ಬಿಡ್ಬೋದು. ಇಲ್ಲ ಅಂದರೆ ಎಲೆಗಳನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ಒಂದು ಸಾಫ್ಟ್ ಬಟ್ಟೆ ತೊಗೊಂಡು ಅದನ್ನು ಸುತ್ತಿ ಸಹ ಬಿಡ್ಬೋದು. ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ವಾಶ್ ಮಾಡಿಬಿಡ್ಬೋದು. ಈ ಪ್ರೊಸೀಜರ್ನ ನೀವು ಆದಷ್ಟು ಮಕ್ಕಳು ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡಿ. ಆವಾಗ ಅದು ಬಟ್ಟೆಗೆ ಏನೂ ಸಹ ಮೆತ್ಕೊಳ್ಳೋದಿಲ್ಲ ಮತ್ತು ಕ್ಲೀನಾಗಿ ವಾಶ್ ಮಾಡಿಬಿಡ್ಬೋದು. ಇದನ್ನು ನೀವು ಸಹ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಬೇಗನೆ ರಿಲೀಫ್ ಸಿಗುತ್ತೆ, ತುಂಬಾ ಕಾಮ್ ಆಗ್ತಾರೆ ಮತ್ತು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಮೋಷನ್ ಸಹ ಬೇಗ ಪಾಸ್ ಮಾಡ್ತಾರೆ. ಇದನ್ನು ವಾರದಲ್ಲಿ ನೀವು 2 to 3 ಬಾರಿ ಇದನ್ನು ನೀವು ಮಾಡ್ಬೋದು. ದೊಡ್ಡವರಾದರೆ ಏನಾಗ್ತಿದೆ ಅಂತ ನಾವು ಹೇಳ್ಕೊಬೋದು. ಅದೇ ಚಿಕ್ಕ ಮಕ್ಕಳು ಪಾಪ ಏನೂ ಹೇಳ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಆ ಇರಿಟೇಷನಲ್ಲಿ ನಾವೇ ಅರ್ಥ ಮಾಡ್ಕೊಬೇಕಾಗತ್ತೆ. ಆಗ ಈ ಮೆಥಡ್ನ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳು ಬೇಗನೆ ಕಾಮ್ ಆಗ್ತಾರೆ. ನನ್ನ ಮಗಳಿಗೆ ನನ್ನ ಅಮ್ಮ ಇದನ್ನೇ ಮಾಡ್ತಾರೆ. ಆಗ ಅವಳು ಬೇಗನೆ ಕಾಮ್ ಆಗಿ ತುಂಬಾ ಖುಷಿ ಆಗುತ್ತೆ. ಮೋಷನ್ ಸಹ ಬೇಗನೆ ಪಾಸ್ ಮಾಡ್ತಾಳೆ. ನಮಗೇನು ಮಕ್ಕಳು ಆರಾಮಾಗಿರೋದು ತುಂಬಾ ಮುಖ್ಯ. ಅದಕ್ಕೆ ನಾವು ಈ ಮನೆ ಮದ್ದನ್ನು ನಾವು ಟ್ರೈ ಮಾಡ್ತೀವಿ. ನೀವು ಸಹ ಇದನ್ನು ಟ್ರೈ ಮಾಡಿ. ನಿಮಗೂ ಸಹ ಇದರಿಂದ ಉಪಯೋಗ ಆಗುತ್ತೆ ಅಂತ ಅಂದ್ಕೊತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ನಿಮ್ಮ ಸಪೋರ್ಟ್ ನನಗೆ ಇರಲಿ ನನ್ನ ಮೇಲೆ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.